ನನ್ನ ಜನನಿ ಮಧ್ಯೆ ಬಂದ ಮನಸ್ತಾಪನ ನಿಮ್ಮ ಗಮನಕ್ಕೆ ತರದೇ ಇದ್ದಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಅತ್ಯಮ್ಮ. ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋ ಉದ್ದೇಶ ನನಗೆ ಖಂಡಿತ ಇರಲಿಲ್ಲ ಅತ್ಯಮ್ಮ. ನಾನು ಎಷ್ಟೇ ಸಲ ಜನನಿ ಹತ್ರ ಹೋಗಿ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ಟರು ಅವಳು ನನ್ನಿಂದ ದೂರನೇ ಹೋಗ್ತಾ ಇದ್ಲು. ಆದರೆ ಆ ದೇವರ ದಯೆಯಿಂದ ನಿಮಗೆ ಅಪ್ಪೋರ್ಗೆ ವಿಷಯ ಎಲ್ಲ ಗೊತ್ತಾಗಿ ನೀವು ಜನನಿಗೆ ಬುದ್ಧಿ ಹೇಳಿದ್ರಿ. ನನಗಾಗಲಿ ಜನನಿಗಾಗಲಿ ನಿಮ್ಮಷ್ಟು ಪ್ರಬುದ್ಧತೆ ಇಲ್ಲ, ಹಾಗೆ ಬರೋದು ಇಲ್ಲ. ಆದರೂ ಈ ಮನೆ ಒಗ್ಗಟ್ಟಿಗೆ ಯಾವುದೇ ರೀತಿ ಧಕ್ಕೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅತ್ಯಮ್ಮ. ಪಾರ್ವತಿ, ನಿನ್ನ ಮೇಲೆ ನನ್ನ ನಂಬಿಕೆ ಗಟ್ಟಿಯಾಗಿದೆಯಮ್ಮ. ಸದಾ ಹಾಗೇ ಇರುತ್ತೆ. ಪಾರ್ವತಿ, ನೀನು ಆ ಶಕ್ತಿ ಸ್ವರೂಪಿಣಿ. ನಮ್ಮ ಮನೆಯನ್ನ ಬೆಳಗೋದಕ್ಕೆ ಬಂದಿರೋ ನಂದಾದೀಪ ಕಣಮ್ಮ. ಹಲೋ ಯಜಮಾನ್ರೆ. ಪಾರು, ಮೀಟಿಂಗ್ ಮುಗಿಸಿ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಪುಟಾಣಿಗೆ ಏನಾದರೂ ಬೇಕಾ ಕೇಳಿ ನೋಡು. ಪುಟಾಣಿ ಮನೇಲಿಲ್ಲ ಯಜಮಾನ್ರೆ. ಏನು, ಮನೇಲಿಲ್ವಾ? ಎಲ್ಲಿ ಹೋಗಿದ್ದಾಳೆ? ರತ್ನವೇಣಿಯವರು ಪುಟಾಣಿನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಹೌದಾ? ಎಷ್ಟೊತ್ತಿಗೆ ಬರ್ತಾರೆ? ಗೊತ್ತಿಲ್ಲ ಯಜಮಾನ್ರೆ. ಈಗ ನೀವು ಮನೆಗೆ ಬರಲ್ವಾ? ಪುಟಾಣಿ ಮದ್ಮೇಲೆ ಬರ್ತೀರಾ? ಪಾರು, ನನಗೆ ಬರೀ ಮಗಳು ಮಾತ್ರ ಮುಖ್ಯ ಅಲ್ಲ, ನನ್ನ ಹೆಂಡ್ತಿನೂ ಮುಖ್ಯ. ಅವಳ ಪ್ರೀತಿನೂ ನನಗೆ ಬೇಕು, ನಾನು ಅವಳಿಗೆ ಪ್ರೀತಿ ಕೊಡಬೇಕು. ಇವಾಗಲೇ ಹೊರಟು ಬರ್ತೀನಿ. ಸರಿ ಯಜಮಾನ್ರೆ, ಬನ್ನಿ. ನಿನಗೇನು ತರಲಿ? ನನಗೇನು ಬೇಡ. ಮಗಳು ಮನೇಲಿಲ್ಲ ಅಂತ ನೀನು ಏನು ತಿನ್ನಲ್ವಾ? ಅರ್ಥ ಆಗುತ್ತೆ ಬಿಡು. ಸರಿ, ನಾನು ಇವಾಗ ಹೊರಟು ಬೇಗ ಬರ್ತೀನಿ. ಸರಿ ಯಜಮಾನ್ರೆ, ಬಾಯ್. ನಾವು ಬರಕ್ಕೆ ಅದೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೀನ್ ಸುಮ್ಮನೆ ಕಾಫಿ ಟೀ ಅಂತ ಅಲ್ಲಿ ಇಲ್ಲಿ ಅಲ್ಲಿಯಕ್ಕೆ ಹೋಗ್ಬೇಡ. ನಾವು ಬರೋವರೆಗೂ ಇಲ್ಲೇ ಕೂತಿರ್ಬೇಕು, ಸರಿನಾ? ಸರಿ ಮೇಡಮ್. ಆಮೇಲೆ ಬಿಸಿಲು ಅಂತ ಕಾರಲ್ಲಿ ಅದೆಂತದೋ AC ಇರುತ್ತಲ್ಲ, ಅದನ್ನ ಹಾಕೊಂಡು ಆರಾಮಾಗಿ ಮಲಗ್ ಬಿಡ್ಬೇಡ. ನಾವು ಬರೋವರೆಗೂ ಎಚ್ಚರವಾಗಿ ಇರ್ಬೇಕು, ಸರಿನಾ? ಆಯ್ತು ಮೇಡಮ್. ನೋಡೋಣ. ಇಷ್ಟೊಂದು ದೊಡ್ಡ ಪಾರ್ಕಲ್ಲಿ ನನ್ನವರು ಯಾರು ಅಂತ ನಾನು ಹೇಗಪ್ಪ ಕಂಡಿಡಿಲಿ? ನಾನು ಅವ್ರ ಮುಖ ಕೂಡ ನೋಡಿಲ್ವಲ್ಲ. ಅಷ್ಟಕ್ಕೂ ನಾನೀಗ ಇಲ್ಲಿಗೆ ಬಂದಿರೋದನ್ನ ಅವ್ರು ನೋಡಿದಾರ ಇಲ್ವಾ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಫೋನ್ ಮಾಡಿದ್ದಾರೆ ಅಂದಮೇಲೆ ಅವ್ರು ಈಗಾಗಲೇ ಇಲ್ಲಿಗೆ ಬಂದಿರ್ಬೋದು ಅಂತ ಕಾಣುತ್ತೆ. ನೋಡೋಣ, ಅವರೇ ನನ್ನನ್ನು ಕಂಡಿಡಿಬೋದು. ಅಜ್ಜಿ, ನಾನು ಆಟ ಆಡ್ಲಾ? ಹೋಗು ಕಂದ, ಹೋಗಿ ಆಟ ಆಡ್ಕೊ. ನೀನು ಬಾ. ಅಯ್ಯೋ ಇಲ್ಲ ಬಂಗಾರಿ, ನನಗೆ ಮಂಡಿ ನೋವಿದೆ, ನನ್ನ ಕೈಲಿ ಆಗಲ್ಲ. ನೀನೇ ಹೋಗಿ ಆರಾಮಾಗಿ ಆಡ್ಕೊ, ಹೋಗು. ಅದೆಲ್ಲ ಆಗಲ್ಲ ಅಜ್ಜಿ, ಬಲ್ಲೇಬೇಕು. ಯಾರು ಹೇಳ್ತಿರೋದಂತ ಗೊತ್ತು ತಾನೆ? ಹರಸನ ಕೋಟೆ ಅಖಿಲಾಂಡೇಶ್ವರಿ ಮೊಮ್ಮಕ್ಕಳು ಹೇಳ್ತಿದ್ದಾಳಂತೆ, ಆಗಲ್ಲ ಅಂತ್ಯಾ? ಲಕ್ಷ್ಮೀ ಪುಟಾಣಿ, ನೀನು ಹೋದ ಕಡೆಯಲ್ಲೆಲ್ಲ ನಾನು ಅರಸನ ಕೋಟೆ ಮೊಮ್ಮಗಳು ಅಂತ ಹೇಳ್ತಾ ಇರ್ಬೇಡ. ಆಮೇಲೆ ಯಾರಾದ್ರೂ ಮಕ್ಳು ಕಳ್ಳರು ಬಂದು ನಿನ್ನ ಕತ್ಕೊಂಡು ಹೋಗ್ಬಿಟ್ರೆ? ಅದಕ್ಕೆ ಕಂದ, ಆ ಥರ ಎಲ್ಲ ಮಾತಾಡಬಾರ್ದು, ಸರಿನಾ? ಸರಿ. ಸರಿ ಬಾ, ನನ್ನವ್ರು ಎಲ್ಲಿದ್ದಾರೆ ಅಂತ ನೋಡೋಣ. ಯಾರನ್ನ ಅಜ್ಜಿ? ಅಬ್ಬಬ್ಬ, ಅಲ್ಲ, ಅದು ಮುಂದೆ ಹೋಗಿ ನೋಡೋಣ. ನೀನು ಆಟ ಆಡೋಕೆ ಇನ್ನೂ ಚೆನ್ನಾಗಿರೋ ಜಾಗ ಸಿಗ್ಬಹುದು ಅಂತ ಹೇಳಕ್ ಬಂದೆ. ಹೋಗೋಣವಾ? ನಡಿ.
ಅರೆ ಯಶ್ವಂತ್ರು ಆಗ್ಲೇ ಮನೆಗೆ ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ರಲ್ಲ, ಈಗ ನೋಡಿದ್ರೆ ಮತ್ತೆ ಫೋನ್ ಮಾಡ್ತಾ ಇದಾರೆ. ಏನ್ ಯಶ್ವಂತ್ರೆ ಈಗ ತಾನೇ ಫೋನ್ ಮಾಡಿದ್ರಿ, ಮತ್ತೆ ಫೋನ್ ಮಾಡ್ತಾ ಇದ್ದೀರಾ? ಯಾಕೆ ಮಾಡ್ಬಾರ್ದಾ? ಅಯ್ಯೋ ಹಾಗೆಲ್ಲ ಏನಿಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿ ನಾನು ಮನೆಗೆ ಬರ್ತಿದ್ದೀನಿ ಅಂತ ಹೇಳಿದ್ರಲ್ಲ, ನೋಡಿದ್ರೆ ಫೋನ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಯಾಕೆ ಅಂತ ಕೇಳ್ದೆ ಅಷ್ಟೇ. ವಿಷಯ ಇದ್ರೆ ಮಾತ್ರ ಕಾಲ್ ಮಾಡ್ಬೇಕಾ ಶ್ರೀಮತಿ? ಯಜಮಾನ್ರೆ ನಾನು ಹಾಗೆ ಹೇಳಿದ್ನಾ? ಸರಿ ಸರಿ, ಕೋಪ ಮಾಡ್ಕೋಬೇಡ. ನಾನು ಇವಾಗ ಮನೆಗೆ ಬರ್ತಾ ಇದ್ನಲ್ಲ, ಮಲ್ಲಿಗೆ ಹೂ ಕಾಣಿಸ್ತು, ನಿನಗೆ ತರಬೇಕಂತ ಫೋನ್ ಮಾಡಿದೆ. ಸರಿ ತಗೊಳ್ಳಿ. ಬರೀ ಮಲ್ಲಿಗೆ ಹೂ ಮಾತ್ರ ಸಾಕಾ ಅಥವಾ ಮೈಸೂರು ಪಾಕು ಬೇಕಾ? ಏನಾಗಿದೆ ಯಜಮಾನ್ರೆ ನಿಮ್ಗೆ? ಪುಟಾಣಿ ಇನ್ನು ಮನೆಗೆ ಬಂದಿಲ್ಲ ಅಂತ ನಾನಿದ್ರೆ, ನೀವು ನೋಡಿದ್ರೆ ಮೈಸೂರು ಪಾಕ್ ತಗೊಳ್ಳ ಅಂತ ಕೇಳ್ತಾ ಇದ್ದೀರಲ್ಲ. ಓ ಸಾರಿ ಪಾರು. ನನಗೆ ಗೊತ್ತು ನೀವು ಯಾಕೆ ಹೀಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇಜಾರಾಗಿರುತ್ತೆ ಅಂತ ತಾನೇ? ಹೌದು, ನನಗೆ ಬೇಜಾರಾಗಿದೆ. ಆದರೆ ಪುಟಾಣಿ ಮನೆಗೆ ಬಂದಮೇಲೆ ಆ ಬೇಜಾರೆಲ್ಲ ಮಾಯ ಆಗೋಗುತ್ತೆ. ಸರಿ ಪಾರು, ಬೇರೆ ಏನು ಬೇಡವಾ? ಏನು ಬೇಡ, ಬರೀ ಮಲ್ಲಿಗೆ ಹೂ ಸಾಕು. ಎಷ್ಟು ಮಾಡ್ತಾರಲಿ? ಮಾರಲ್ಲ ಯಜಮಾನ್ರೆ, ಮೊಳ 2 ಮೊಳ ತಗೊಂಬನ್ನಿ. ಸರಿ ಸರಿ. ಅಲ್ಲ, ಅಮ್ಮ ಮಗಳಿಗೆ ದಾಸವಾಳ ಅಂದ್ರೆ ಇಷ್ಟ, ಹುಡ್ಕೊಳ್ಳೋದಕ್ಕೆ ಮಾತ್ರ ಮಲ್ಲಿಗೆ ಹೂನಾ? ಹೌದು, ದಾಸವಾಳ ಅಂದರೆ ನನಗೆ ನನ್ನ ಮಗಳಿಗೆ ತುಂಬ ಇಷ್ಟ. ಅದನ್ನು ಮುಡ್ಕೊಳ್ಳೋ ಹಾಗಿದ್ದಿದ್ರೆ ಮುಡ್ಕೋತಿದ್ವಿ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾನು ಇವಾಗಲೇ ದಾಸವಾಳ ಹೂ ತಂದ್ಕೊಡ್ತೀನಿ. ಮಲ್ಲಿಗೆ ಹೂ ಥರ ಪೋಣಿಸ್ಕೊಂಡು ಅಮ್ಮ ಮಗಳು ಇಬ್ಬರು ಮುಡ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರ. ತಮಾಷೆ ಸಾಕು ಯಜಮಾನ್ರೆ, ಬೇಗ ಹೂ ತೊಗೊಂಡು ಮನೆಗೆ ಬನ್ನಿ. ಅತ್ಯಮ್ಮ. ಆದಿತ್ಯ ಫೋನ್ ಮಾಡಿದ್ನಮ್ಮ? ಹೌದು ಅತ್ಯಮ್ಮ, ಮಲ್ಲಿಗೆ ಹೂ ತರ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ರು. ಪಾರ್ವತಿ, ನಿನ್ನ ಮನಸ್ಸಿನ ಬೇಸರನೆಲ್ಲ ಕಳೆಯೋ ಶಕ್ತಿ ಪುಟಾಣಿಗಿದೆ. ಹಾಗೆ ನಿನ್ನ ಮುಖದಲ್ಲಿ ನಗುನ ಅರಳಿಸೋ ಕಲೆ ಇರೋದು ಆದಿಗೆ ಮಾತ್ರ. ಪುಟಾಣಿ ಮನೇಲಿಲ್ಲ ಅಂತ ಬೆಳಗ್ನಿಂದನೇ ನೀನು ಸ್ವಲ್ಪ ಬೇಜಾರಲ್ಲಿದ್ದಿ. ಆದಿ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನಿನ್ನ ಮುಖದಲ್ಲಿ ಫೋನ್ ಮಾಡಿ ನಗು ತರಿಸ್ದ. ಈ ನಿನ್ನ ನಗು, ಈ ನಿನ್ನ ಸಮಾಧಾನದ ಮುಖ ನೋಡಿ ನನಗೂ ಖುಷಿ ಆಯ್ತಮ್ಮ. ನನಗೆ ಅರ್ಥ ಆಗತ್ತಮ್ಮ. ಏನು ಯೋಚನೆ ಮಾಡಬೇಡ. ರತ್ನವೇಣಿ ಎಷ್ಟು ಅಂತ ಮಗುನ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ತುಂಬ ಹೊತ್ತಂತೂ ಹೊರಗಡೆ ಇರಲ್ಲ. ಏನೋ ಒಂಚೂರು ಶಾಪಿಂಗು ಪಾರ್ಕು ಅಂತ ಕರ್ಕೊಂಡು ಹೋಗ್ಬೋದು ಅಷ್ಟೇ. ಬೇಗ ಬಂದ್ಬಿಡ್ತಾರೆ ಬಿಡು. ಸರಿ ಅತ್ಯಮ್ಮ. ಅತ್ಯಮ್ಮ, ನಿಮಗೆ ಕಾಫಿ ಮಾಡಿಕೊಡ್ಲಾ? ಕಾಫಿನಾ? ನೀನು ಮಾಡ್ಕೊಡ್ತೀಯ ಅಂದರೆ ನಾನು ಯಾಕೆ ಬೇಡ ಅನ್ಲಿ? ಆಗ್ಬೋದು. ಸರಿ ಅತ್ಯಮ್ಮ. ದಿಂಬಾಡಿ ಇರೋ ಫೋನು ಬೇರೆದು, ಈಗ ತಗೊಳಕ್ ಹೋದ್ರೆ ಅದು ಯಾರ್ದು ಅಂತ ಮೋಹನ್ ಕೇಳಿದ್ರೆ ನಾನು ಏನು ಹೇಳಲಿ? ರತ್ನವೇಣಿಗೆ ಲವರ್ ಥರ ಫೋನ್ ಮಾಡ್ತಿದ್ದೀನಿ ಅಂತ ಏನಾದರೂ ಅವ್ರಿಗೆ ಗೊತ್ತಾದರೆ ಗ್ಯಾರಂಟಿ ನಾನು ಹುಟ್ಟಿದ ದಿನ ಕಾಣಿಸ್ತಾರೆ. ಏನಪ್ಪ ಮಾಡಲಿ ದೇವ್ರೇ? ಛೇ, ಇಲ್ಲೆಲ್ಲ ನನ್ನ ಪ್ರೇಮ ಕವಿ ಕಾಣಿಸ್ತಾನೆ ಇಲ್ವಲ್ಲ. ಯಾವುದಕ್ಕೂ ಒಂದ್ಸಲ ಫೋನ್ ಮಾಡಿ ಕೇಳೋದು ಒಳ್ಳೇದು.
ದಾಮು, ನನ್ನ ಮೊಬೈಲ್ ರಿಂಗ್ ಆಗ್ತಿಲ್ಲ. ನಿನ್ನ ಮೊಬೈಲ್ ರಿಂಗ್ ಆಗ್ತಿದ್ಯಾ? ನನ್ನ ಫೋನ್ ಇಲ್ಲಿದ್ದೀರಿ, ಹಾಲಲ್ಲಿ ಇರ್ಬೋದು. ನನ್ನ ಫೋನು ರಿಂಗ್ ಆಗ್ತಿಲ್ಲ. ಅರೆ, ಇದ್ಯಾವುದು ಮೊಬೈಲು? ದಿಮ್ಕರಿಗಿಟ್ಟಿದ್ಯಾ? ಹೌದು. ಅಯ್ಯೋ, ನನ್ನ ಗಂಡ ಮೋಹನ್ ನಾನು ಮರ್ತೇ ಹೋಗ್ಬಿಟ್ಟಿದೆ. ಕೊಡಿ ಇಲ್ಲಿ. ನೀನು ಯಾರ್ದು ಹೊಸ ನಂಬರು? ಹೊಸ ನಂಬರಾ? ಅರೆ, ಗಾಬರಿ ಆದ್ಯಾ? ಯಾವುದೋ ಅನ್ನೋ ನಂಬರ್ ಕಣೆ, ನೋಡು. ಈ ನಂಬರಾ? ಅರೆ ಯಾಕೆ ಅವ್ರು ಫೋನ್ ತೆಗಿತಾ ಇಲ್ಲ? ಯಾರ್ದು? ಪಾರುದು ಕಣ್ರಿ. ಪಾರ್ವತಿದ? ಮತ್ತೆ ಹೆಸರೇ ಬರ್ತಿಲ್ಲ. ಅವಳ ನಂಬರ್ ಯಾಕೆ ಸೇವ್ ಮಾಡ್ಕೊಳ್ಳಿಲ್ಲ ನೀನು? ಅಂದರೆ ಆದಿ ಮೊನ್ನೆ ತಾನೇ ಅವಳಿಗೆ ಹೊಸ ಫೋನ್ನ ಪ್ರೀತಿಯಿಂದ ಗಿಫ್ಟಾಗಿ ಕೊಟ್ಟಿದ್ದಾನೆ. ನಾನು ಅವಳ ಹತ್ರ ಏನೋ ಒಂದು ಚಾಲೆಂಜ್ ಕಟ್ಟಿದ್ದೆ, ಅದಕ್ಕೋಸ್ಕರ ದಿಂಬಡಿಗೆ ಇಟ್ಟಿದ್ದೆ. ಅದು ನಂಗೆ ನೆನಪೇ ಆಗಿಲ್ಲ ನೋಡಿ. ರಿಂಗ್ ಆದಮೇಲೆ ಗೊತ್ತಾಗಿದ್ದು. ನಾನು ಹೋಗಿ ಪಾರಕ್ಕೆ ಫೋನ್ ಕೊಟ್ಬಿಟ್ಟು ಬರಲಾ? ಹಾಂ. ದಾಮು, ಏನು? ಬೇಗ ಬಂದ್ಬಿಡು. ನಾನು ಬರಲ್ಲ, ನನಗೆ ಬೇಜಾನ್ ಕೆಲಸ ಇದೆ. ದಾಮು, ದಾಮು. ಕಡಿ ತಗೋ. ಮೊದಲು ರತ್ನವೇಣಿಗೆ ಫೋನ್ ಮಾಡಿ ಇವತ್ತು ಸಿಗೋಕ್ಕಾಗಲ್ಲ, ಇನ್ನೊಂದು ದಿನ ಸಿಗ್ತೀನಿ ಅಂತ ಹೇಳು. ಆದಷ್ಟು ಬೇಗ ರತ್ನವೇಣಿ ಮನೆಗೆ ಬರಬೇಕು ಅಷ್ಟೇ. ಅಯ್ಯೋ ಮೇಡಮ್, ನೀವೇ ಫೋನ್ ಮಾಡಿ ಮಾತಾಡಿ. ಆದರೆ ನಿನ್ನಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲಪ್ಪ ನನಗೆ. ಅದರಲ್ಲೂ ಇವತ್ತು ನನ್ನ ಗಂಡನ ಕೈ ಫೋನ್ ಸಿಕ್ಕು ಏನಾಗ್ಬಿಡುತ್ತೋ ಅನ್ನೋ ಟೆನ್ಷನಲ್ಲಿ ನಾನೇನು ಸರಿಯಾಗಿ ಮಾತೇ ಆಡಲಿಲ್ಲ. ಕಣಿ, ನೀನಾದರೆ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಮನಸ್ಸನ್ನು ಗೆಲ್ತೀಯ. ನೀನೇ ಮಾತಾಡಪ್ಪ. ಸರಿ, ಅರ್ಥ ಆಯ್ತು ಬಿಡಿ. ಇವಾಗ ನೋಡಿ ಹೆಂಗ್ ಮಾತಾಡ್ತೀನಿ ಅಂತ. ಅರೆ ನಮ್ಮವ್ರೆ ಫೋನ್ ಮಾಡ್ತಿದ್ದಾರೆ. ಹೇಳ್ಕೊಳಕ್ ಒಂದೂರು. ಹಲೋ, ಬೇಜಾರಾಗ್ಬೇಡ ರತ್ನ. ಸಾರಿ, ಹಾಡು ಹೇಳೋಷ್ಟೆಲ್ಲ ನನ್ನ ಹತ್ರ ಈಗ ಟೈಮ್ ಇಲ್ಲ. ಯಾಕೆ? ಯಾವುದೋ ಇಂಪಾರ್ಟೆಂಟ್ ವರ್ಕಲ್ಲಿ ಬ್ಯುಸಿ ಇದ್ದೀನಿ, ಅದಕ್ಕೆ ಇವತ್ತು ನಿನ್ನ ಮೀಟ್ ಮಾಡೋಕ್ಕಾಗಲ್ಲ. ಏನಂದ್ರೆ ಇವಾಗ ನೀವು ನಾನು ನೋಡೋಕೆ ಬರ್ತಿಲ್ವಾ? ಇಲ್ಲ ರತ್ನ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನಾವು ಇನ್ನೊಂದು ದಿನ ಸಿಗೋಣ. ಇವಾಗ ನಿನ್ನ ಮನೆಗೆ ಹೋಗು. ನಿಮ್ಮನ್ನ ನೋಡೋ ಖುಷಿಯಲ್ಲಿ ನಾನು ಅಷ್ಟೊಂದು ದೂರದಿಂದ ತಿಂಡಿನ ತಿಂದೆ ಬಂದಿದ್ದೀನಿ. ನೀವು ನೋಡಿದ್ರೆ ಸಿಗಲ್ಲ ಅಂತಿದ್ದೀರಲ್ಲ, ನನಗಂತೂ ತುಂಬಾನೇ ಬೇಜಾರಾಗ್ತಿದೆ. ನಿನಗೆ ಮಾತ್ರ ಅಲ್ಲ, ನಿನ್ಕಿನ್ನ ಜಾಸ್ತಿ ನನಗೂ ಬೇಜಾರಾಗ್ತಿದೆ. ಆದರೆ ನಾನೇನು ಮಾಡಲಿ, ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಿ ನಾನು. ಜನನಿ, ಹೇಗಿದೆಯಮ್ಮ? ಹಾ ಅತ್ತೆ, ಎಲ್ಲ ಓಕೆ. ನಾನು ಆರಾಮಾಗಿದ್ದೀನಿ. ನೀವೇ ಹೇಗಿದ್ದೀರಾ? ಐ ಆಮ್ ಫೈನ್, ಚೆನ್ನಾಗಿದ್ದೀನಿ. ಹೇಗಿದೆ ನಿನ್ನ ರಿಸರ್ಚ್ ವರ್ಕ್ ಎಲ್ಲ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಅತ್ತೆ. ನೀನು ವಿಸಿಟ್ ಮಾಡಬೇಕು ಅಂತಿದ್ದ ಜಾಗಗಳಿಗೆಲ್ಲ ಹೋಗೋದಕ್ಕೆ ಸಾಧ್ಯ ಆಯ್ತಾ? ನೋಡಮ್ಮ, ನೀನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ವರ್ಕೋಹಾಲಿಕ್ಕು. ಅದರ ಮಧ್ಯದಲ್ಲಿ ಸರಿಯಾಗಿ ಊಟ ತಿಂಡಿ ಮಾಡು, ರೆಸ್ಟು ತಗೋ. ಹಾ, ಸಿರಿಧಾನ್ಯ ತಿನ್ನೋದಕ್ಕೆ ಮರಿಬೇಡ. ಸರಿ ಅತ್ತೆ. ಅತ್ತೆ, ಪುಟಾಣಿ ಹೇಗಿದ್ದಾಳೆ? ಆರಾಮಾಗಿದ್ದಾಳಾ? ಪುಟಾಣಿ ಚೆನ್ನಾಗಿದ್ದಾಳಮ್ಮ, ಅವಳ ಬಗ್ಗೆ ಏನು ಯೋಚನೆ ಬೇಡ.
ಆದರೂ ಹೆತ್ತಮ್ಮ ನೀನು ಜೊತೆಗಿದ್ರೆ ತಾನೇ ಅವಳು ತುಂಬ ಖುಷಿಯಿಂದ ಇರೋದು. ಸರಿ ಅತ್ತೆ, ಕೆಲಸ ಮುಗಿದ ಕೂಡಲೇ ಬಂದ್ಬಿಡ್ತೀನಿ. ಆಯ್ತಮ್ಮ. ಸಾರಥಿ ಸಾರಥಿ ಹೇಳೋದನ್ನ ಅರ್ಥ ಮಾಡ್ಕೋ ರತ್ನ. ನಾನು ಇವತ್ತು ನಿಂಗೆ ಸಿಗೋದಕ್ಕಾಗಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ. ಗಣಿ, ಹೇಗಾದರೂ ಮಾಡಿ ಆ ಅಮ್ಮ ಮನೆಗೆ ವಾಪಸ್ ಬರೋ ಥರ ನೀನೇ ಮಾಡೋ. ಗಂಟ್ಲು ಒಣಗ್ತಿದೆ, ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ. ಸರಿ ಆಯಿತು. ಸರಿ, ಹಾಗಾದರೆ ನೀವಿವತ್ತು ನನಗೆ ಸಿಗೋದೇ ಇಲ್ವಾ? ಸಾರಿ ಚಿನ್ನ. ಆಯಿತು, ಮತ್ತೆ ಯಾವಾಗ ಸಿಗ್ತೀರಾ ಅದಾದರೂ ಹೇಳಿ. ಜಾತಕ ಕೇಳೇಳ? ಏನು ಜಾತಕನಾ? ತಮಾಷೆಗಾಗಂದೆ ರತ್ನ. ಆಯಿತು, ಆದರೆ ಏನು? ಮಾತಿನ ಮೊದಲಲ್ಲಿ ಅಥವಾ ಕೊನೆಯಲ್ಲಿ ನೀವು ನನಗೋಸ್ಕರ ಅಂತ ಹಾಡೋ ಆ ಪ್ರೀತಿಯ ಸಾಲು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ನೀನು ಸಾಥ್ ಕೊಡ್ತೀಯಾ? ನೀವು ಕೇಳಿದ್ರೆ ನಾನು ನನ್ನ ಜೀವನೇ ಕೊಟ್ಬಿಡ್ತೀನಿ. ಅಂಥದ್ರಲ್ಲಿ ನಾನು ನಿಮ್ಮ ಜೊತೆ ಹಾಡಲ್ವಾ? ಆಯ್ತು, ಶುರು ಮಾಡನ್ವಾ? ಹೇಳ್ಕೊಳಕೊಂದೂರು, ತಲೆ ಮ್ಯಾಗೆ ಒಂದ್ಸೂರು, ಮಲ್ಗೋಕೆ ಬೂಮ್ ತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ, ನಗ್ನಗ್ತ ಉಪ್ಪು ಗಂಜಿ, ಕೊಟ್ರಾಯ್ತು ನನ್ ಪ್ರಪಂಚ. ಖುಷಿ ಆಯ್ತಾ? ನೀವು ಸಿಕ್ಕಷ್ಟೇ ಖುಷಿ ಆಯ್ತು. ಹಾಗಾದ್ರೆ ಆದಷ್ಟು ಬೇಗ ಸಿಗ್ತೀನಿ ರತ್ನ. ಬರೀ ಸಿಗೋದಲ್ಲ, ನನ್ನ ಜೀವನದಲ್ಲಿ ನೀವು ಬಲಗಾಲಿಟ್ಟು ಒಳಗೆ ಬರಬೇಕು. ಖಂಡಿತ. ನಾನು ಮದ್ವೆ ಅಂತ ಆದ್ರೆ ನಿನ್ನನ್ ಮಾತ್ರ. ಬಾಯ್. ಅಪ್ಪ. ಪುಟಾಣಿ, 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 ಲಕ್ಷ್ಮೀ ಪುಟ, ಪುಟಾಣಿ, ಬಂಗಾರಿ ನೀನ್ ಎಲ್ಲಿದೀಯಾ? ಅಯ್ಯೋ ದೇವ್ರೆ, ಲಕ್ಷ್ಮೀ ಪುಟ, ಪುಟಾಣಿ, ಲಕ್ಷ್ಮೀ ಪುಟ. ಶೋ, ಇವಳೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲಪ್ಪ ದೇವ್ರೆ, ಎಲ್ಲೋದ್ಲು ಇವಳು? ಪುಟಾಣಿ, ಓ ಡ್ರೈವರಪ್ಪ, ನಮ್ಮ ಪುಟಾಣಿ ಏನಾದರೂ ಇಲ್ಲಿಗೆ ಬಂದಿದ್ಲಾ? ಬಂದಿಲ್ಲ ಮೇಡಮ್, ಇಲ್ಲೆಲ್ಲೋ. ಹೌದಾ? ಅಯ್ಯೋ ದೇವ್ರೆ, ಮತ್ತೆಲ್ಲಪ್ಪ ಹೋದ್ಲು? ಸರ್, ಈ ಮಗುನ ಎಲ್ಲಾದ್ರೂ ನೋಡಿದ್ರಾ? ಇಲ್ವಾ? ಸರ್, ಮೇಡಮ್, ಈ ಮಗುನ ಎಲ್ಲಾದ್ರೂ ನೋಡಿದ್ರಾ? ಇಲ್ವಾ? ಮೇಡಮ್ ಮೇಡಮ್, ಈ ಮಗುನ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ ಮೇಡಮ್, ಎಲ್ಲೂ ನೋಡಿಲ್ಲ. ಇಲ್ವಾ? ಅಯ್ಯೋ ದೇವ್ರೆ. ಅಣ್ಣ ಅಣ್ಣ, ಈ ಮಗುನ ಎಲ್ಲಾದ್ರೂ ನೋಡಿದ್ರಾ? ಇಲ್ವಾ? ಮೇಡಮ್, ಈ ಮಗುನ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ ಮೇಡಮ್, ನೋಡಿಲ್ಲ. ಸರ್ ಸರ್, ಈ ಮಗುನ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ ಮೇಡಮ್, ನೋಡಿಲ್ಲ. ಅಯ್ಯೋ ಸರ್ ಸರ್, ಈ ಮಗುನ ಎಲ್ಲಾದ್ರೂ ನೋಡಿದ್ರಾ?
ಮಗುನ ಏನಾದರೂ ನೋಡಿದ್ರಾ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಎಲ್ಲಪ್ಪ ಹೋದ್ಲು ಇವಳು?